ನೋಡಿ ಹೇಳಿ ಅಂದರೆ ಈ ಮನೆ ತಾಗ ನಾನು ಕೆಲ್ಸಕ್ಕೆ ಸೇರಿಸ್ತೀನಿ. ನಿನ್ನ ಮುರುವಾದಿನಾಗೆ ಈ ಮನೆಯಾಗೆ ನೀನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ನೀನು ಸರಿ. ಸರಿನಾ? ಅವ್ರಿಗೆ ಏನೋ ಒಂದು ಹೇಳ್ತೀನಿ, ಏನೋ ಒಂದು ಮಾಡ್ತೀನಿ. ನೀವು ಕೆಲ್ಸಕ್ಕೆ ಹೋಗ್ರಿ. ಭಾಳ ಒಳ್ಳೆ ಮನುಷ್ಯ ಅಯ್ಯಪ್ಪ ಅಂತಂದು ಎಂಥ ಜನಗಳಿಗೆಲ್ಲ ಸಹಾಯ ಮಾಡವನಿ. ಇನ್ನು ನಮಗೆ ಸಹಾಯ ಮಾಡೋಕ್ಕಿಲ್ವೇ? ಏನೋ ಒಂದು ಹೇಳ್ತೀನಿ, ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸಹಾಯ. ಹೆಂಗನೂ ನಮ್ಮದೂ ಒಂದು 2 ದಿನ ಹಂಗೆ ನಡ್ಕೊಂಡು ಹೋಗ್ಲಿ ಎಲ್ಲನೂ. ನೀವು ಒಂದು ಕೆಲ್ಸಕ್ಕೆ ಹೋಗಿ, ನಾನು ಒಂದು ಕಡೆ ಹೋಗ್ತೀನಿ. ಏನೋ ಒಂದು ಆಯ್ತದ ನಮ್ಮ ಜೀವನ. ಹ್ಞೂ ಸರಿ ಆಯ್ತು, ಹೇಳಿ ಅತ್ತೆ. ಗೌಡ್ರೆ 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 ಓ ಬಾ ಮಮತಾ ಬಾ. ಏನವ ಸಮಾಚಾರ? ಏನೇನು ಒಳಿಯನ ಏನು? ಹ್ಞೂ ಗೌಡ್ರೆ, ನಾನು ಒಳಿಯನೇನಿಯ. ನಾನು ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿತ್ತು ಗೌಡ್ರೆ. ಮನೆ ಕಡೆ ವಿಷಯ ಕಷ್ಟ ಆಗೋಗ್ಬಿಟ್ಟೈತೆ. ಅದಕ್ಕೆ ನೀನಿಯ ಹೊಸಿ ಕೆಲ್ಸಕ್ಕೆ ಸೇರ್ಸನಿ ನನ್ನ ಅಳಿಯನ್ನ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಹೆಂಗನ ಮಾಡಿ ನನ್ನ ಅಳಿಯನ್ನ ಹೊಸಿ ಕೆಲಸ ಸೇರ್ಕೊಳ್ಳಿ. ಒಬ್ಬನ ಕೆಲಸ ಸೇರಿಸ್ಕೊಬಿಡಿ ಸಾಕು. ಓ ಹೌದೇ? ಈಗಾಗಲೇ ನೀನಿಯ ನಮ್ಮನೆಯಾಗೂ ಬೇಜಾನ್ ಜನ ಕೆಲಸದವ್ರೆ ಎಲ್ಲ ಊರೇ. ಸರಿ, ಇನ್ನೇನು ಮಾಡೋಕ್ಕೈತದೆ? ನಮ್ಮದು ಹೊಸಿ ಲೆಕ್ಕಾಚಾರದ ಕೆಲಸ ಐತೆ. ನಮ್ಮದೆಲ್ಲ ಏನೇನು ಬರ್ತದೆ, ತೆಂಗಿನಕಾಯ್ದು, ಅಡಿಕೆದು, ಹಸಿಂದು, ಆಮೇಲೆ ನಮ್ಮದು ಬೆಳಿತೀವಲ್ಲ ತರಕಾರಿದು, ಅದು ಇದು ಎಷ್ಟೆಷ್ಟು ಬರ್ತದೆ, ಎಷ್ಟೆಷ್ಟು ಖರ್ಚು ಆಯ್ತೈತೆ, ಏನು ಎತ್ತ ಅಂತ ನೋಡ್ಕೋಬೇಕಿತ್ತು. ನನ್ನ ಮಗಂಗೆ ಏಳು ಸುಸ್ತಾದೆ. ನನ್ನ ಮಗ ಅಂತನೂ ನೋಡ್ಕೊತಾ ಇಲ್ಲ. ಏನೋ ಇವರೇ ನೋಡ್ಕೊಳಂಗಿದ್ರೆ ಇವನೇನಿಯ ನಾನೊಂದು 10-12 ಸಾವಿರ ಕೊಡ್ತೀನಿ. ಅಯ್ಯೋ ದೇವ್ರೆ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಮಗೂ ಇವನ್ ಕೆಲಸಕ್ಕೆ ಕರ್ಕೊಬಿಟ್ರೆ ನಮಗೂ ಸಹಾಯ ಆಯ್ತದೆ. ನೋಡಿ, ಐ ಆಮ್ ಇಂಜಿನಿಯರ್. ನಾನು ಇಂಜಿನಿಯರ್ ಕೆಲಸ ಮಾಡ್ತೀನಿ. ನೀವು ಇಂಜಿನಿಯರ್ ಕೆಲಸ ಏನು ಹೇಳಿದ್ರು ಮಾಡ್ತೀನಿ. ಇಂಜಿನಿಯರ್ ಕೆಲಸ ಅಂದ್ರೆ ಅತ್ತೆ, ನಾನು ಇಂಜಿನಿಯರ್ ಕಣತೆ. ಇಂಜಿನಿಯರ್ ಕೆಲಸ ಅಷ್ಟೇ ನೀನು ಮಾಡೋದು. ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಸೇರ್ಕೊಂಡ್ರೆ ಸರಿ. ಇಂಜಿನಿಯರ್ಸ್ ಯಾರೂ ಏನು ಲೆಕ್ಕ ಬರೆಯೋಕ್ಕಿಲ್ವಾ, ಏನು ಮಾಡೋಕ್ಕಿಲ್ವಾ? ಅವ್ರೇನು ತಿನ್ಕೊಂಡು ಉಳ್ಕೊಂಡು ಕುತ್ಕೋತಾರೆ. ಇಂಜಿನಿಯರ್ ಆದರೆ ಅವರು ಮೈ ಬಗ್ಸ್ಬಿಟ್ಟು ಕ್ಯಾಮೆ ಮಾಡೋಕ್ಕಿಲ್ವಾ? ಇಂಜಿನಿಯರು ಅಂತ ಕುತ್ಕೊಂಡ್ರೆ ಹಂಗೆ ಆಯ್ತದ? ಇವರು ಅದನ್ನೇ ಇಂಜಿನಿಯರ್ ಕೆಲಸ ಅಂತ ಅನ್ಕೊಂಡೇನಿಯ ಮಾಡಿ ಲೆಕ್ಕ ಬರೆಯೋದನ್ನು ಒಂಥರ ಇಂಜಿನಿಯರ್ ಕೆಲಸನೇನಿಯ. ನೋಡಪ್ಪ, ನಮ್ಮ ಹಳ್ಳಿನಾಗ ನಿಂಗೆ ಇಂಜಿನಿಯರ್ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಏನೂ ಇಲ್ಲ. ನಮಗೆ ಗೊತ್ತಿರೋ ಕೆಲಸನ ನಾನು ಹೇಳ್ತೀನಲ್ಲ, ಅಷ್ಟೇ ನಮಗೆ ಗೊತ್ತಿರೋದು. ನಮಗೆ ಗೊತ್ತಿರೋ ಕೆಲಸನೇ ನಾವು ಹೇಳ್ತೀವಿ. ಲೆಕ್ಕಾಚಾರದ ಕೆಲಸ ನೋಡ್ಕೊಳಂಗಿದ್ರೆ ಮಾಡಂಗಿದ್ರೆ ಮಾಡು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಕಣಪ್ಪ, ಅಷ್ಟೇನೇನೆ. ಯೋಚನೆ ಮಾಡಿ ನೋಡು. ಅಯ್ಯೋ ಬತ್ತರಿ ಹೇಳಿಕೊಟ್ರೆ. ನಾನು ಹಳ್ಳಿಯ ಪ್ಯಾಟೆನಾಗ ಓದ್ಕೊಬಿಟ್ಟು ಬಂದವನಲ್ಲ, ಅವನು ಪ್ಯಾಟೆಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಹಳ್ಳಿನಾಗ ಇಂಜಿನಿಯರ್ ಕೆಲಸ ಮಾಡಬೇಕು ಅಂದರೆ ಎಲ್ಲಿ ಸಿಗ್ತದೆ ಹೇಳಿ? ಅವನು ಹಂಗೆ ಒಂಚೂರು ಆಡ್ತಾನೆ ಅಲ್ವಾ ಹೇಳಿ? ಅಂದರೆ ಸುಮ್ಮನೆ ಕೆಲಸಕ್ಕೆ ಸೇರ್ಕೊಳ್ಳಿ. ಇಂಜಿನಿಯರ್ ಕೆಲಸ ಅಷ್ಟೇ ಕಣತೆ ನಾನು ಮಾಡೋದು, ಬೇರೆ ಯಾವ ಕೆಲಸ ನಾನು ಮಾಡೋಕ್ಕಿಲ್ಲ. ಎಲ್ಲ ಅಲ್ಲೂ ಒಪ್ಪರ್ ನನ್ನ ಮಗನೇ, ಇವ್ನಿಗೆ ಇಂಜಿನಿಯರ್ ಕೆಲಸ ಮಾಡ್ತಾನಂತ. ಇಂಜಿನಿಯರ್ ಕೆಲಸ ಇವ್ನು ಗೆಣಸ್ ಕೇಳಕ್ಕೆ ಇಂಜಿನಿಯರ್ ಕೆಲಸ ಮಾಡ್ತಾನ? ಈ ಕೆಲಸ ಮಾಡೋದೇನು ಬೇಡ ಅಂತದ? ಗೌಡ್ರೆ, ನೀವು ಕೆಲಸ ಕೊಡ್ತೀನಿ ಅಂತೇಳಿ 10-12 ಸಾವಿರ ಅಂದ್ರಲ್ಲ, ಅಷ್ಟೇನಿಯ ಸಾಕು. ನಾನು ಒಳ್ಳಿನ ಕರ್ಕೊಬಿಟ್ಟು ಬಂದು ಕೆಲಸಕ್ಕೆ ಇಲ್ಲಿಗೇನಿಯ ಸೇರಿಸ್ತೀನಿ. ಅವ್ರಿಗೆ ಹೊಸಿ ಹಂಗೇನಿಯ ಇಂಜಿನಿಯರ್ ಓದೋನಲ್ಲ, ಹೆಂಗೆಂಗೋ ಆಡ್ತಾನೆ. ನೋಡಿ, ಕಷ್ಟ ಆಗಿದ್ದೀವಿ ಮನೆ ಕಡೆ, ನೀವೇನು ಮನ್ಸಿಗೆ ಹಾಕಬೇಡಿ. ನಾನು ಬೆಳಗ್ಗೆ ಕರ್ಕೊಬಿಟ್ಟು ಬಂದು ಇಲ್ಲಿ ಕೆಲಸಕ್ಕೆ ಬಿಟ್ಬಿಟ್ಟು ಹೋಗ್ತೀನಿ. ಹೊಸಿ ಏನೇನು ಬೇಕೋ ಕ್ಯಾಮಿಯ ಮಾಡಿಸ್ಕೊಳ್ಳಿ. ಸಂಬಳ ಮಾತ್ರ ನನ್ನ ಕೈಗೆ ಕೊಡ್ಬೇಕು ನೀವು. ಅಲ್ಲ, ಅವ್ರು ಮಾಡಲ್ಲ ಅಂತ ಹೇಳ್ತಾವ್ರೆ, ನೀವು ನೋಡಿದ್ರೆ ಕೆಲಸಕ್ಕೆ ಅಂತ ಹೇಳ್ತಿಯಲ್ಲಮ್ಮ ಮಮತಾ. ಬೇಡ ಬಿಡು. ಅವನು ಯಾವ ಇಂಜಿನಿಯರ್ ಕೆಲಸ ಮಾಡ್ತಾನೋ ಅಲ್ಲೇ ನೀವು ಹೋಗಿ ಸೇರ್ಕೊಂಡ್ಲಿ. ಅಯ್ಯೋ ಗೌಡ್ರೆ, ಅಯ್ಯೋ ಅವ್ರ ಕತೆ ಬಿಡಿ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನೀವೊಂದು ಸಹಾಯ ಮಾಡಿ, ನಾಳೆ ಕರ್ಕೊಬಿಟ್ಟು ಬಂದು ಸೇರಿಸ್ತೀನಿ. ಸರಿ ಕಣಮ್ಮ, ಬಂದು ಕೆಲಸ ಮಾಡಿದ್ರೆ ನಾನೇನು ಬೇಡ ಅಂತೀನ? ಸರಿ ಆಯ್ತು ಹೇಳಮ್ಮ. ಕಿತ್ತೋದು ಬಡ್ಡ ಇದೊಂಗೆ ತಿಂದು ಕೊಬ್ಬು ಶಾಣೆ ಆಗೋಗ್ಬಿಟ್ಟೈತೆ. ಇಂಜಿನಿಯರ್ ಕೆಲಸ ಮಾಡ್ತಾನಂತ ಇಂಜಿನಿಯರ್ ಕೆಲಸ. ಮನೆಗೆ ತಿನ್ಕೊಂಡು ಕುಂತ್ಕೊಳ್ಳೋದು ಈ ಅಪ್ಪಂಗೆ ಇಂಜಿನಿಯರ್ ಕೆಲಸನಾ? ಏಯ್ ನಿಂತ್ಕೊಳ್ಳಲ್ಲ ಇಲ್ಲಿ. ಏನತ್ತೆ ಮಾಡ್ಲ ಕೆಲಸ ಅಂತ ಹೇಳಿದ್ರೆ 12 ಸಾವಿರ ಕೊಡ್ತೀನಿ ಅಂದಲ್ಲ. ಮಾಡೋ ಕೆಲಸ ಅಂತ ಹೇಳಿದ್ರೆ ಇಂಜಿನಿಯರ್ ಕೆಲಸ ತಿರುಗ್ತಾ ಇದೆಯಲ್ಲ. ನಿನಗೆ ತಿನ್ಕೊಂಡು ಮನೆಗೆ ಬಿದ್ದಿರ್ತೀಯಾ, ಇಲ್ಲ ಕಾಸಿಗೆ ಸುಡಿತೀಯಾ ಹೇಳು? ಅತ್ತೆ, ನಾನು ಇಂಜಿನಿಯರ್ ಕಣತೆ. ಇಂಜಿನಿಯರ್ ಕೆಲಸನೇ ಮಾಡ್ಬೇಕು ನಾನು. ಲೋಪರ್ ನನ್ನ ಮಗನೇ, ನನ್ನ ಬಾಯಿಗೆ ಕೆಟ್ಟ ಮಾತು ಬರೆಸ್ಬೇಡ. ನೋಡು, ಇದಕ್ಕಿನ್ನೂ ಒಳ್ಳೆ ಕೆಲಸ ಯಾವುದು ಸಿಗಕ್ಕಿಲ್ಲ. ಸುಮ್ಮನೆ ಮುರುವಾದಿನ ನಾನು ಹೇಳ್ದಂಗೆ ಕೇಳು. ಇಂಜಿನಿಯರ್ ಕೆಲಸನಂತೆ ಇಂಜಿನಿಯರ್ ಕೆಲಸ ನಿನ್ನ ತಾತ ಕೊಟ್ಬಿಡ್ತಾನೆ. ನಿಂಗೆ ಇಂಜಿನಿಯರ್ ಕೆಲಸ ಈ ಹಳ್ಳಿನಾಗ ಯಾವ ಇಂಜಿನಿಯರ್ ಕೆಲಸ ಕೊಡ್ತಾರೆ ನಿನಗೆ? ನೀನು ಪ್ಯಾಟ್ಗೆ ಹೋಗ್ಬೇಕಾಯ್ತದ ಅಷ್ಟೇ ನಿನ್ನೆಯಾ? ಅತ್ತೆ, ನಾನೇನು, ನನ್ನ ಎಜುಕೇಶನ್ ಏನು, ನಾನು ಓದಿರೋದೇನು? ನಾನು ಯಾಕೆ ಇವ್ರ ಕೈ ಕೆಳಗಡೆಲ್ಲ ಕ್ಯಾಮ್ ಮಾಡಲಿ? ಸುಮ್ಮನಿರಿ. ಇಲ್ಲ ಕಣಪ್ಪ, ಕ್ಯಾಮೆ ಮಾಡಬೇಡ. ಇದೆಲ್ಲೂ ಯಾರ ಕೈ ಕೆಳಗಡೆ ಕ್ಯಾಮೆ ಮಾಡಬೇಡ. ನಾನು ನಮ್ಮ ಅಮ್ಮನ ನನ್ನ ಮಗಳನ್ನ ಹುರ್ಕೊಂಡು ಮುಕ್ಬಿಡು. ಕೋಳಿ ತಂದು ಕೊಡ್ತೀನಿ. ಕೋಳಿ ಸಾರು ಮಾಡಾಕು 3 ಹೊತ್ತು ಕೋಳಿ ಸಾರು ಮಾಡು ಅಂತ ಹಿಂಸೆ ಆಗ್ತಿಯಲ್ಲ. ದುಡ್ಡು ಯಾವ ನಿಮ್ಮ ತಾತ ಬಂದು ಕೊಡ್ತಾನ ಹೇಳು? ನನಗದೆಲ್ಲ ಗೊತ್ತಿಲ್ಲ. ನೋಡು, ಅಲ್ಲಂತ ಕೆಲಸ ಸೇರಿಸ್ತೀನಿ. ಇನ್ನೊಂದು ಹತ್ರ ನನಗೆ ಗೊತ್ತಿರೋರೊಬ್ರವ್ರೆ. ನೋಡಿ, ಅಲ್ಲೂ ಒಂದು ಹತ್ರ ಮಾತಾಡ್ತೀನಿ. ನಿಂಗೆ ಎರಡರಾಗೆ ನಿಂಗೆ ಯಾವ ಕೆಲಸ ಇಷ್ಟ ಆಯ್ತದ ಕೆಲ್ಸಕ್ಕೆ ಹೋಗು. ನೋಡಿ, ನಾನು ಹೇಳ್ತೀನಿ. ನೋಡು, ಮುರುವಾದೆಗೆ ಬಿದ್ದಿರ್ಬೇಕು ನೀನು. ಈಗಲೇ ಹೇಳಿದ್ದೀನಿ. ಈ ಕ್ಯಾಮೆಗೆ ಸೇರ್ಕೊಳ್ಳಿಲ್ಲ ಅಂತಂದ್ರೆ ರುಬ್ಬ ಹಾಕ್ಬಿಡ್ತೀನಿ ಅಷ್ಟೇ. ನೀನಿಯಾ ನಾನು ಇಂಜಿನಿಯರ್ ಕೆಲಸ ಅಷ್ಟೇ ಮಾಡೋದು. ನಿಂತ್ಕ ಸುಮ್ಮನೆ. ಅಣ್ಣ ಅಣ್ಣ ಹೇಳವ ಮಮತಾ. ಅಣ್ಣ, ನಮ್ಮ ಒಳಿಯಂಗೆ ಒಂದು ಕ್ಯಾಮೆ ಬೇಕಿತ್ತು ಕಣ್ಣ. ನೀವು ತೋಟ ಗೀಟ ಎಲ್ಲ ಮಡಿಕೊಂಡಿದ್ರಲ್ಲ, ಏನಾರ ಕ್ಯಾಮೆಗೆ ಇದ್ರೆ ಕೊಟ್ರೆ ನಮಗೂ ಸಹಾಯ ಆಯ್ತದೆ ಕಣ್ಣ. ನನ್ನ ಒಳಿಯನು ಸಂದಕ್ಕೆ ಓದ್ಕೊಂಡವ್ನಿ. ನೀವು ಯಾವ ಕೆಲಸ ಕೊಟ್ಟರು ಮಾಡ್ತಾನೆ. ಇಂಜಿನಿಯರ್ ನಾನು ಇಂಜಿನಿಯರ್ ಕೆಲಸ ನೀವು ಕೊಡಿ, ನಾನು ಮಾಡ್ತೀನಿ. ಇದು ಹಳ್ಳಿ ಕಣಪ್ಪ. ಹಳ್ಳಿನಾಗ ಇಂಜಿನಿಯರ್ ಕೆಲಸ ಬೇಕು, ಆ ಕೆಲಸ ಬೇಕು, ಈ ಕೆಲಸ ಬೇಕು ಅಂತಂದ್ರೆ ಎಲ್ಲ ಸಿಗಕ್ಕಿಲ್ಲ. ನನಗೆ ಸದ್ಯಕ್ಕೆ ನಮ್ಮ ತೋಟ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬೇಕಿತ್ತು ಕಣಮ್ಮ. ನಮ್ಮ ತೋಟ ನೋಡ್ಕೊಳ್ಳೋನು ಹೊಲ್ಟೋಗ್ಬಿಟ್ಟು ಒಬ್ಬ. ಬೇಕಾದ್ರೆ ನಮ್ಮ ಅಡಿಕೆ ತೋಟ ನೋಡ್ಕೊಂಡಿದ್ರೆ ನೋಡವ, ನಾನು ಒಂದು 10-12 ಎಷ್ಟು ಕಾಸು ಕೊಟ್ಟೆನು.
ಅದೇ ನಾನು ಮಾಡೋಕ್ಕಿಲ್ಲ, ನಾನು ಇಂಜಿನಿಯರ್ ಕೆಲಸ ಅಷ್ಟೇನೇ ಮಾಡೋದು. ಹಾಲಕ್ಕಿರೋ ಚೊಪ್ಪಲಿ ತಕೊಂಡು ಹೊಡೆದ್ರು ನನಗೆ ಪಾಪ ಬರಕ್ಕಿಲ್ಲ ಬಿಡು. ನೀನು ಹೊಡೆದ್ರು ನೋಡವೆ ಇನ್ನೊಂದು ಸುಮ್ಮನೆ ನಿಂತ್ಕತ್ತೀಯಾ. ಇವ್ರು ಕೆಲಸ ಕೊಡ್ತಿರೋದೇ ನೀನು ಹೆಚ್ಚು. ಏನೋ ಅದೃಷ್ಟಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾವ್ರಿ. ಅಂತಂದ್ರಾಗ ಇಂಜಿನಿಯರ್ ಕೆಲಸ ಅಂತ ಇಂಜಿನಿಯರ್ ಕೆಲಸ ಅದನ್ನೇ ಇಂಜಿನಿಯರ್ ಕೆಲಸ ಅಂತ ಅನ್ಕೊಂಡು ಮಾಡಲ್ಲ. ಮಾಡು, ಇಲ್ಲ ತಿನ್ನ ಕೂಳಿರಕ್ಕಿಲ್ಲ, ಸುಮ್ಕೆ ಬಿದ್ದಿರು. ಏನವ ಮಮತಾ ಏನೋ ಹೇಳ್ತಾವ್ನು ಹುಡ್ಗ. ಅಯ್ಯೋ ಅವ್ನು ಹಂಗೆ ಏನಿಯ ಬಿಡಿ, ಅವನು ಹಂಗೆ ಒಂಥರ ಆಡ್ತಾನೆ. ಇಂಜಿನಿಯರ್ ಕೆಲಸ ಬೇಕು ಇಂಜಿನಿಯರ್ ಕೆಲಸ ಬೇಕು ಅಂತಾರೆ ಕಣ. ಯಾವ ಇಂಜಿನಿಯರ್ ಕೆಲಸ ಸಿಕ್ಕದ ನಮ್ಮ ಹಳ್ಳಿನಾಗೆ ಹೇಳಿದ್ರು ಕೇಳೋಕ್ಕಿಲ್ಲ. ಸುಮ್ಮನೆ ಇಂಜಿನಿಯರ್ ಕೆಲಸ ಅಂತಾನೆ ಇದು ಮಾಡ್ತಾನೆ. ನೋಡಪ್ಪ ಇಲ್ಲೆಲ್ಲ ಇಂಜಿನಿಯರ್ ಕೆಲಸ ಆ ಕೆಲಸಕ್ಕೆ ಈ ಕೆಲಸ ಅಂತ ಹೇಳ್ಬಿಟ್ಟು ಇರಕ್ಕಿಲ್ಲ. ನೋಡಪ್ಪ ಸುಮ್ಮನೆ ನೀ ತೋಟ ನೋಡ್ಕೊಳಂಗಿದ್ರೆ ನೋಡ್ಕ. ಮಮತಾ ಅವರು ನನಗೆ ಅವತ್ತಿಂದನೂ ನಮ್ಮೂರೇ ನೀ ಸಂದಾಗ ಗೊತ್ತು. ನನಗೂ ಗೊತ್ತಾಯ್ತಿಲ್ಲ ಅವ್ರ ಕಷ್ಟದ ಪರಿಸ್ಥಿತಿ ಹಿಂಗೈತೆ. ಅವ್ರ ಗಂಡ ಬೇರೆ 1.5 ತಿಂಗಳಾಯ್ತಂತೆ ಮನೆ ಬಿಟ್ಟು ಇನ್ನೂ ಬಂದಿಲ್ಲ. ಈ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟು ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿವ್ನಿ. ಕೆಲಸ ಮಾಡಂಗಿದ್ರೆ ಮಾಡಿದ್ರೆ ಖಂಡಿತವಾಗೂ ಕೆಲ್ಸಕ್ಕೆ 10-12 ಸಾವಿರ ಕಾಸು ಕೊಡ್ತೀನಿ. ನಮ್ಮ ತೋಟ ನೋಡ್ಕೊಳ್ಳೋಕ್ಕೂ ಸದ್ಯಕ್ಕೆ ಯಾರೂ ಇಲ್ಲ. ತೋಟ ಗಿಟ ನೋಡ್ಕೊಂಡು ಅವೆಲ್ಲನೂ ಆ ಬೆಳೆ ಬರೋದ್ರಾಗ ಒಂಚೂರು ಎಲ್ಲನೂ ನೋಡ್ಕೊಂಡು ನೀರು ಗೀರೆಲ್ಲ ಕಟ್ಕೊಂಡಿದ್ರೆ ನೋಡು ಅಷ್ಟು ದುಡ್ಡನ್ನ ನಾನು ಬೇಕಾದ್ರೆ ಕೊಡ್ತೀನಿ. ಅಯ್ಯೋ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನನ್ನ ಒಳಗಿನ ನಾನು ಕಳಿಸ್ಕೊಡ್ತೀನಿ. ಅತ್ತೆ ಇಂಜಿನಿಯರ್ ಕೆಲಸ ಕತ್ಕೊಳತ್ತೆ. ಇಂಜಿನಿಯರ್ ಕೆಲಸ ಅಷ್ಟೇ ನಾನು ಮಾಡೋದು. ಅವ್ನು ಹಂಗೆ ಅನ್ನೋದು, ನೀ ತಲೆ ಕೆಡಿಸ್ಕೊಬೇಡಿ. ಹೆಂಗನ ಮಾಡಿ ನಂಗೆ ಇದೊಂದು ಕೆಲ್ಸಕ್ಕೊಂದು ಆಗಂಗೆ ಮಾಡ್ಕೊಡಿ ಸಾಕು. ಇನ್ನೇನು ಬೇಡ. ಇದೊಂದು ಕೆಲಸ ಆಗೋಗ್ಬಿಟ್ರೆ ನನಗೆ ಇನ್ನೇನು ಬೇಕು. ನನ್ನ ಒಳಗಿನ ನಾಳೆಯಿಂದ ನಿನ್ನೆ ಕಳಿಸ್ಬಿಡ್ತೀನಿ ಕೆಲಸಕ್ಕೆ. ಸರಿ ಕಣಕ್ಕ, ನೀವು ಯಾವಾಗನ ಕಳಿಸ್ರಿ, ನೀವು ಯಾವಾಗಿಂದ ಕಳಿಸ್ತೀರೋ ಅವಾಗಿಂದ ನಾನು ದುಡ್ಡನ್ನ ಕೊಡ್ತೀನಿ. ಏನು ತೊಂದರೆ ಇಲ್ಲ. ನಿಮ್ಮ ಕಷ್ಟ ನೋಡೋಕ್ಕಾಗ್ದಂಗೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ಕಣಕ್ಕ. ಸರಿನಾ? ಭಾಳ ಒಳ್ಳೇದಾಯ್ತು ಕಣಣ್ಣ, ನಿಮ್ಮಿಂದ ಭಾಳ ಒಳ್ಳೇದಾಯ್ತು. ಸರಿ ಆಯಿತು. ನಾನು ಸ್ವಲ್ಪ ಈಚೆ ಕಡೆ ಹೋಗ್ಬೇಕು, ಕೆಲಸ ಐತೆ. ನಾಳೆಯಿಂದ ಕಳಿಸಮ್ಮ. ಸರಿ ಅಣ್ಣ ಆಯಿತು. ಅತ್ತೆ ಇವೆರಡು ಕೆಲಸನೂ ಇಂಜಿನಿಯರ್ ಕೆಲಸ ಅಲ್ಲತ್ತೆ. ನನಗಂತೂ ಇವೆರಡು ಕೆಲಸ ಮಾಡೋಕ್ಕೂ ಒಸಿನೂ ಇಷ್ಟ ಇಲ್ಲ ಕಣತ್ತೆ. ನನಗೆ ಯಾರತ್ತೆ ಈ ಕೆಲಸಗಳೆಲ್ಲ ಮಾಡಿದ್ರು ನನಗೂ ಬೇಜಾರು. ಈ ಕೆಲಸ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಇಂಜಿನಿಯರ್ ಕೆಲಸ ಆಗಿದ್ರೆ ಚೆನ್ನಾಗಿರೋದು ಕಣತ್ತೆ, ಮಾಡ್ತಾಯಿದ್ದೆ. ಈಗ ನನಗೇನ ಶಾನೆ BP ರೈಸ್ ಮಾಡ್ಬಿಟ್ಟು ಮೈ ಉರಿಸ್ದೆ ಅಂದರೆ ಒಳಿಯ ಅಂತನೂ ನೋಡೋಕ್ಕಿಲ್ಲ. ನೋಡು ಮನೆ ಕಡೆ ಭಾಳ ಕಷ್ಟ ಐತೆ, ಅರ್ಥ ಮಾಡ್ಕ. ನೀನು ಇಲ್ಲಿ ಕೆಲಸ ಮಾಡು ತೋಟದ ಕೆಲಸ, ಇಲ್ಲ ಅಂದರೆ ಆ ಗೌಡ್ರು ಮನೆ ಕೆಲಸ ಮಾಡು, ಅಲ್ಲಿ ಲೆಕ್ಕಾಚಾರದ ಕೆಲಸ. ಎರಡರಾಗೊಂದು ಯೋಚನೆ ಮಾಡ್ಬಿಟ್ಟು ನೀನು ಮಾಡ್ಬೇಕಷ್ಟೇ. ನಾಳೆ ನೀನು ಜಾಯಿನ್ ಆಗ್ತಿರ್ಬೇಕು ನಿನ್ನ ಕೆಲಸಕ್ಕೆ. ನಾನು ಕೂಲಿ ನಾಳೆ ಅಂತ ಹೇಳ್ಬಿಟ್ಟು ಹೋಗಲೇಬೇಕು. ತಿಂಗ್ಳಿಗೆ 10-12 ಸಾವಿರ ಬಂದರೆ ಮನೆ ಸಂಸಾರಕ್ಕೆ ದುಡ್ಡನ್ನ ಆಯ್ತದೆ. 10 ರೂಪಾಯಿ ಬರಲಿಲ್ಲ ಅಂತಂದರೆ ಎಲ್ಲ ಆಯ್ತದೆ ಹೇಳು. ನೋಡು ಹೆಂಗಾನ ಮಾಡ್ಬಿಟ್ಟು ನಾವು ಇವಾಗ ದುಡ್ಡು ಮಾಡ್ಕೊಳ್ಳೇಬೇಕು. ನೀನು ಎಂಡ್ರು ಬಸ್ರು ಈಗ ಮನೆ ಕಡೆ ಒಂದು ಬ್ಯಾಳೆ ಇಲ್ಲ ಅಕ್ಕಿಲ್ಲ. ನಮ್ಮ ಅಮ್ಮಂಗೂ ವಯಸ್ಸಾಗೈತೆ, ಕಾಯಿಲೆಗಳು ಅವು ಇವು ಎಲ್ಲ ಐತದೆ. ಏನು ಮಾರ್ಕೊಂಡು ತಿನ್ನೋಕಾಯ್ತದ? ಒಡವೆ ಎಲ್ಲ ನುಂಗ್ಬಿಟ್ಟು ನೀರು ಕುಡ್ದಿದ್ಯಾ? ಒಂದು ಒಡವೆ ಮನೆಗಿಲ್ಲ. ಏನು ಮಾಡಿಯಾ? ಎಲ್ಲ ನಿನ್ನಿಂದ ನಿನಗೆ. ನನ್ನ ಗಂಡ ನೋಡಿದ್ರೆ ಹಂಗೆ ಕೈ ಕೊಟ್ಟ, ನೀನು ನೋಡಿದ್ರೆ ಹಿಂಗೆ ಆಡಬೇಡ ಹೊಳಿ. ಅಂದರೆ ದಯವಿಟ್ಟು ನನಗೋಸ್ಕರ ಇದೊಂದು ಕೆಲಸ ಮಾಡ್ಬಿಡಿ. ನೀವು ಎರಡು ಕೆಲಸದಾಗ ಯಾವ ಕೆಲಸಕ್ಕನ ಹೋಗಿ ಸೇರ್ಕೊಳ್ಳಿ. ನೀವು ಯಾರನ್ನ ಕೇಳಿದ್ರೆ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿನಗೆ ಹೇಳ್ಕೊಳ್ಳಿ. ನನಗೇನು ಬೇಜಾರಿಲ್ಲ. ಅಂತೂ ನೀವು ಕೆಲಸಕ್ಕೆ ಹೋಗ್ಬೇಕು ಅಷ್ಟೇನೆ. ಅಯ್ಯೋ ಅತ್ತೆ, ಸರಿ ಆಯಿತು. ನಿದ್ದೆ ಗೊತ್ತಾಯ್ತು ಕಣತ್ತೆ ನನಗೆ. ಮನೆ ಮರಿಕೊಂಡು ಆಮೇಗಿಂತ ಒಂದ್ಕಿಂತ ಯೋಚನೆ ಮಾಡ್ತೀನಿ ಕಣತ್ತೆ. ನಾನು ಏನು ಮಾಡೋದು, ಯಾವ ಕಡೆ ಕೆಲ್ಸಕ್ಕೆ ಹೋಗ್ಲಿ ಅಂತ ಯೋಚನೆ ಮಾಡ್ತೀನಿ. ಕೆಲ್ಸಕ್ಕೆ ಹೋಗಿನ ಮುಂಚೆ ಕೋಳಿ ಸಾರು ಮಾಡ್ಕೊಟ್ಬಿಡಿ ಅತ್ತೆ, ತಿನ್ಕೊಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ನಾಳೆ ಬರೋಕ್ಕಿಷ್ಟು ಏನು ಅಂತ ಹೇಳ್ಬಿಟ್ಟು ನನ್ನ ಮಗಳು ಕಟ್ಕೊಬಿಟ್ಲ. ಏನು ಕತಿಯೋ ಗೊತ್ತಿಲ್ವಲ್ಲ. ಅವಳ್ತಾಗೆ ಅಣಗಾಡೋದೇ ನಂಗೆ ಸಾಕಾಗಿತ್ತು. ಈಗ ಈ ಬೇವರ್ಸಿ ಬೇರೆ ಬಂದವು ನನ್ನ ಜೀವನದಾಗೆ ಅಣಗಾಡಕ್ಕೆ ಸಾಕಾಗೋಯ್ತು ನನಗಂತೂ. ಜನ್ಮಕ್ಕೆ ಜನ್ಮಕ್ಕೆ ಬೆಂಕಿ ಹಾಕ. ಕೋಳಿ ಸಾರು ಅಂತ ಕೋಳಿ ಸಾರು, ಇವ್ನ ಯಾಗೋದು ಬೇಡ ಕೋಳಿ ಸಾರು ಅಂತೆ. ಇನ್ನು ಮಗನ ವಿಷಯ ಹಾಕ್ಬಿಟ್ಟು ಸಾಯ್ಬಿಡ್ಬೇಕು ಅನ್ನಿಸ್ದು ಅನ್ನೋದಕ್ಕಿಂತ ಇಂಜಿನಿಯರ್ ಕೆಲಸಕ್ಕೆ ಮಾತ್ರ ಹೋಯ್ತಾನಂತೆ. ಏನು ಓದವನ ಏನು ಕತ್ತಿನ ಮನೆ ಕೂತ್ಕೊಂಡು ತಿನ್ಕೊಂಡಿದ್ರು ಪರವಾಗಿಲ್ಲ, ಇಂಜಿನಿಯರ್ ಕೆಲಸ ಮಾತ್ರ ಮಾಡಬೇಕಂತೆ.